ಅಲ್ಲಿ ಅಡ್ಡದ ಮತದಾನವನ್ನ ಮಾಡುವ ರೀತಿ ಮಾಡಿಸಬೇಕು ಅಂತ ಜೆಡಿಎಸ್ನ 18 ಶಾಸಕರಲ್ಲಿ 14 ಶಾಸಕರ ಮತ ಮಾತ್ರ ಜೆಡಿಎಸ್ಗೆ ಬಿದ್ದಿರೋದು. ಜೆಡಿಎಸ್ನ 4, ಬಿಜೆಪಿಯ 2 ಮತಗಳು, ಒಟ್ಟು 32 ಮತಗಳನ್ನು ಪಡೆದು ವಿನಯ್ ಕಾರ್ತಿಕ್ ಜಯ ಗಳಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತ ಜೆಡಿಎಸ್ನಿಂದ ಒಟ್ಟು 4 ಮತಗಳು ಬಿದ್ದಿದೆ. ಬಿಜೆಪಿಯಿಂದ 2 ಮತಗಳು, ಜೆಡಿಎಸ್ನಿಂದ 4 ಮತಗಳು, ಒಟ್ಟು ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ 32 ಮತಗಳು ಬಿದ್ದಿದೆ. ಸೇಫ್ ಝೋನ್ ಅಂದ್ರೆ 30 ಮತ ಹಾಕಿದ್ದಾರೆ ಎಲ್ರಿಗೂ ಕೂಡ, ಬಟ್ ಇವರಿಗೆ ಮಾತ್ರ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ಒಟ್ಟು 32 ಮತಗಳು. ಅಂದ್ರೆ ಇಲ್ಲಿ ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ವರ್ಕ್ ಮಾಡಿದ್ದಾರೆ. ಬಿಹೈಂಡ್ ವರ್ಕ್ ಸಾಕಷ್ಟಾಗಿದೆ. ಸೊ ಇಲ್ಲಿ ನೋಡಿ, ವಿನಯ್ ಕಾರ್ತಿಕ್ಗೆ 32 ಮತಗಳು ಬಂದಿದೆ ಅಂತಂದ್ರೆ ಇಲ್ಲಿ ಯಾವ ರೀತಿ ಬೇರೆ ಬೇರೆ ಪಕ್ಷದ ಶಾಸಕರನ್ನ ತಮ್ಮಡೆ ಸೆಳೆಯುವಂತ ಕೆಲಸವನ್ನ ಕಾಂಗ್ರೆಸ್ನವರು ಮಾಡಿದ್ದಾರೆ ಅನ್ನುವಂಥದ್ದು. ವಿನಯ್ ಕಾರ್ತಿಕ್ಗೆ ಜಯ ಗಳಿಸಿದ್ದಾರೆ. ಜಯ ಗಳಿಸುವ ಹಿಂದೆ ಸಿಎಂ ಡಿಕೆ ಶಿವಕುಮಾರ್ ಅವರ ಪಾತ್ರ ಕೂಡ ಸಾಕಷ್ಟಿದೆ. ಸಾಕಷ್ಟು ಟ್ಯಾಕಲ್ಗಳನ್ನ ಮಾಡಿದ್ದಾರೆ, ಸಾಕಷ್ಟು ಟಾರ್ಗೆಟ್ಗಳನ್ನ ತಮ್ಮ ಕಾರ್ಯಕರ್ತರಿಗೂ ಕೂಡ ಕೊಟ್ಟಿರುವಂಥದ್ದು. ಮೊನ್ನೆ ಅಷ್ಟೇ ತಮ್ಮ ಸ್ವಕ್ಷೇತ್ರಕ್ಕೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಡೈರೆಕ್ಟ್ ಓಪನ್ ಆಫರ್ ಅನ್ನ ಕೊಟ್ಟಿದ್ರು. ಏನಪ್ಪಾ ಅಂತಂದ್ರೆ ಜೆಡಿಎಸ್ನವರು ಕೂಡ ನಮ್ಮವರೇ, ಜೆಡಿಎಸ್ನವರು ಕೂಡ ಯಾವ ಸಂದರ್ಭದಲ್ಲಾದ್ರೂ ಕೂಡ ಸಹಾಯ ಹಸ್ತವನ್ನ ನಾನು ಮಾಡ್ತೀನಿ, ಅವರಿಗೆ ಯಾವಾಗ್ಲೂ ನಾನು ಅವರಿಗೆ ಸಪೋರ್ಟ್ ಆಗಿ ನಿಲ್ತೀನಿ, ಏನೇ ಕಷ್ಟ ಬಂದ್ರು ನನ್ನ ಬಳಿ ಬನ್ನಿ ಅಂತ ಹೇಳ್ಕೊಂಡು ಆಹ್ವಾನವನ್ನ ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಅವರು ಕನಕಪುರಕ್ಕೆ ಹೋದಂತಹ ಸಂದರ್ಭದಲ್ಲಿ. ಸೊ ಗಮನಿಸ್ತಾ ಹೋಗ್ಬೋದು, ಈಗ ಜೆಡಿಎಸ್ ನಲ್ಲಿ ಸಾಕಷ್ಟು ಮಂದಿ ಕಾಂಗ್ರೆಸ್ ಪರವಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರೂವ್ ಆಗ್ತಾ ಇದೆ. ಜೆಡಿಎಸ್ನ 4, ಬಿಜೆಪಿಯ 6 ಶಾಸಕರಿಂದ ಅಡ್ಡ ಮತದಾನ ಆಗಿದೆ. ಎಸ್ಪೆಷಲಿ ಬೆಂಗಳೂರು ಭಾಗದಿಂದಲೂ ಕೂಡ ಬಿಜೆಪಿಯ ಶಾಸಕರು ಇಲ್ಲಿ ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿರುವಂಥದ್ದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಯಾಕಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಡಿಕೆ ಶಿವಕುಮಾರ್ ಅವರಿದ್ರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಒಂದು ಫ್ರೆಂಡ್ಶಿಪ್ ಅನ್ನುವಂಥದ್ದು, ಬಾಂಡಿಂಗ್ ಅನ್ನುವಂಥದ್ದು ಕ್ರಿಯೇಟ್ ಆಗೇ ಇದ್ದಿರುತ್ತೆ. ಸೊ ಇಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಬಿಜೆಪಿಯಿಂದ ಯಾರು ವೋಟ್ ಹಾಕಿರಬಹುದು, ಜೆಡಿಎಸ್ನಿಂದ ಯಾರು ವೋಟ್ ಹಾಕಿರಬಹುದು ಅನ್ನೋದ್ರ ಬಗ್ಗೆ ಈಗ ಬಿಜೆಪಿ ಆಸ್ ವೆಲ್ ಆಸ್ ಜೆಡಿಎಸ್ ಅವರು ತಲೆ ಕೆಡಿಸ್ಕೊಳ್ತಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್ ರೇ, ಇಲ್ಲಿ ಡಿಕೆ ಶಿವಕುಮಾರ್ ಅವರು 5ನೇ ಅಭ್ಯರ್ಥಿನ ಕಣಕ್ಕಿಳಿಸುವಂತಹ ಸಂದರ್ಭದಲ್ಲೇ ಒಂದಷ್ಟು ಸಾಕಷ್ಟು ಪ್ಲಾನ್ಗಳನ್ನ ಮಾಡೇ ಇರ್ತಾರೆ. ಅದೇ ರೀತಿ ಆಶ್ಚರ್ಯ ಎನ್ನುವಂತೆ 32 ಮತಗಳಿಂದ ಈಗ ಗೆಲುವನ್ನ ಸಾಧಿಸುವಂತದ್ದು 5ನೇ ಅಭ್ಯರ್ಥಿ. ಸೊ ಯಾವ ರೀತಿ ಯಾವ ಪಕ್ಷದಿಂದ ಎಷ್ಟು ಮತಗಳು ಇವರಿಗೆ ಬಂದಿದೆ ಅಂತ? ಧನುಶ್ರೀ, ವಿಧಾನ ಪರಿಷತ್ ಚುನಾವಣೆ ಇದೀಗ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿರ್ತಕ್ಕಂಥದ್ದು. ತಮ್ಮ ಶಾಸಕರನ್ನ ತಾವು ತಮ್ಮ ಪಕ್ಷದಲ್ಲಿ ಹಿಡಿದಿಟ್ಟುಕೊಳ್ಳುವಲ್ಲಿ ಎರಡೂ ಪಕ್ಷಗಳು ಯಶಸ್ವಿಯಾಗಿಲ್ಲ. ಆ ಮುಖಾಂತರ ಕೊನೆಗೂ ಕೂಡ ಕುದುರೆ ವ್ಯಾಪಾರ ಆಗಿರ್ತಕ್ಕಂಥದ್ದು. ಈಗಾಗಲೇ ಅಡ್ಡ ಮತದಾನ ಬಿದ್ದಿರ್ತಕ್ಕಂಥದ್ದು. ನಿರೀಕ್ಷೆಯಂತೆ ವಿನಯ್ ಕಾರ್ತಿಕ್ ರವರಿಗೆ 32 ಮತಗಳು, ಮೊದಲ ಪ್ರಾಶಸ್ತ್ಯದ 32 ಮತಗಳು ಬಂದಿರತಕ್ಕಂಥ, ಅವರಿಗೆ 4 ಮತಗಳ ಕೊರತೆ ಇತ್ತು. ಆದರೆ ಅವರಿಗೆ ಮೊದಲ ಪ್ರಾಶಸ್ತ್ಯದಲ್ಲೇ 32 ಮತಗಳು ಬಂದಿರತಕ್ಕಂಥ. ಆ ಮುಖಾಂತರ ಎಲ್ಲೊಂದು ಕಡೆ ಇದು ಜೆಡಿಎಸ್ಗೆ ಅತಿ ದೊಡ್ಡ ಮರ್ಮಾಘಾತ ಆಗುತ್ತೆ ಅಂತ ಹೇಳಲಾಗ್ತದೆ. ಯಾಕಂತೇಳಿ ನಾವು ಸ್ಪರ್ಧಾ ಕಣದಲ್ಲಿ ಇರಬೇಕಂತೇಳಿ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಅಭ್ಯರ್ಥಿ ಗೋವಿಂದರಾಜ್ ಅವರು ಕಣಕ್ಕಿಳಿದ್ರು. ಆದರೆ ಜೆಡಿಎಸ್ನ ಒಟ್ಟು 4 ಮತಗಳು ಕ್ರಾಸ್ ವೋಟಿಂಗ್ ಆಗಿರ್ತಕ್ಕಂಥ, ಅದರಲ್ಲೂ ಬಯಲುಸೀಮೆ ಅಂತಲೇ ಕೂಡ ಹೇಳ್ತಿರ್ತಕ್ಕಂಥದ್ದು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಅಂತ ಕೂಡ ಹೇಳ್ತಿರ್ತಕ್ಕಂಥ, ಅದೇ ರೀತಿ ಮೈಸೂರಿನ ಒಂದು